ಸೈತಾನನು ನಿನ್ನನ್ನು ಕೊಲ್ಲೋದಕ್ಕೆ ಆಗಲ್ಲ, ನಿನ್ನನ್ನು ನಾಶಪಡಿಸ್ಲಿಕ್ಕೂ ಅವನಿಗಾಗಲ್ಲ, ನಿನ್ನನ್ನು ಶಪಿಸ್ಲಿಕ್ಕೂ ಅವನಿಗಾಗಲ್ಲ. ಬಟ್ ಹಿ ಕ್ಯಾನ್ ಡಿಸ್ಟ್ರ್ಯಾಕ್ಟ್ ಯು. ಆದರೆ ನಿನ್ನನ್ನು ನಿನ್ನ ಗುರಿಯಿಂದ, ನಿನ್ನ ಜೀವಿತದಿಂದ ಚಂಚಲಗೊಳಿಸ್ತಾನೆ. ಹಿ ಕ್ಯಾನ್ ಶೋ ಯು ಅ ಡಿಸ್ಟ್ರಾಕ್ಷನ್ ದಟ್ ವಿಲ್ ಡಿಸ್ಟ್ರಾಯ್ ಯು. ನಿನ್ನನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿರುವಂಥ ಒಂದು ಚಂಚಲತನವನ್ನು, ಡಿಸ್ಟ್ರಾಕ್ಷನ್ ಅಂದರೆ ನೀನು ಒಂದು ಊರಿಗೆ ಹೋಗ್ತಾ ಇರ್ತೀಯ, ಬದ್ ಮಾರ್ಗದಲ್ಲಿ ಏನೋ ನೋಡ್ತೀಯ, ಅದನ್ನು ನೋಡಿಬಿಟ್ಟು ಅಲ್ಲಿ ಹೋಗೋದು ಬಿಟ್ಟು ಅಲ್ಲೇ ನಿಂತ್ಕೊಂಡು ಅದನ್ನೇ ನೋಡ್ಲಿಕ್ಕೆ ಶುರು ಮಾಡ್ತೀಯ, ಅದನ್ನು ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ನಿನ್ನ ಗುರಿ ಅಲ್ಲೇ ಉಳೀತು, ನೀನು ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ. ಕೇಳ್ತಾ ಇದ್ದೀರಾ? ಯಾಕೆಂದರೆ ಸೈತಾನಿಗೆ ಚೆನ್ನಾಗಿ ಗೊತ್ತು, ಅವನು ನಿನ್ನನ್ನು ಹಾಳು ಮಾಡಲಿಕ್ಕೆ ಅವನಿಗೆ ಆಗಲ್ಲ. ಯಾಕೋ ಯಾರಿಗೂ ಅದ್ರ ಬಗ್ಗೆ ಆನಂದ ಆಗಲ್ಲ ಅನ್ನಿಸ್ತದೆ. He cannot destroy you. He cannot kill you. He cannot touch you. But he will distract you. ಅವನೇನು ಮಾಡ್ತಾನಂದರೆ ನಿನ್ನನ್ನು ಕೊಲ್ಲಲಿಕ್ಕೂ ಆಗಲ್ಲ, ನಿನ್ನನ್ನು ಹಾಳು ಮಾಡಲಿಕ್ಕೆ ಅವನಿಗಾಗಲ್ಲ, ಆದರೆ ನಿನ್ನ ಮನಸ್ಸನ್ನು ಚಂಚಲಗೊಳಿಸ್ಲಿಕ್ಕೆ ನೋಡ್ತಾನೆ. ನಿನ್ನ ಗುರಿಯಿಂದ ನಿನ್ನ ಮನಸ್ಸನ್ನು ಬದಲಾಯಿಸಲಿಕ್ಕೆ ನೋಡ್ತಾನೆ. ಅಂದರೆ ನಿನ್ನ ಸ್ವಂತ ಕೈಯಿಂದ ನೀನೇ ನಾಶ ಮಾಡ್ಕೊಳ್ಬೇಕು, ಆ ರೀತಿ ಮಾಡ್ಲಿಕ್ಕೆ ನೋಡಿ. ಯಾಕಂದರೆ ಅವನಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಗುರುತಿಸೋದನ್ನು ಕಲ್ತ್ಕೊಳ್ಳೋಣ. ನೋಡಿ, ಒಂದೇ ಟೈಪ್ ಬ್ಯಾಗಲ್ಲಿ ಚಾಕ್ಲೇಟ್ಸ್ ಬರ್ತದೆ. ಅದಕ್ಕಂತ ಸಿಕ್ಕದ್ದನ್ನು ತಗೊಳ್ತೀರಾ? ಫಾಸ್ಟ್ ಇದು ರೆಡ್ ರ್ಯಾಪರಲ್ಲಿ ಬರ್ತದೆ, ಅಪ್ಪ ಇದು ರೆಡ್ ರ್ಯಾಪರಲ್ಲೇ ಬರ್ತದೆ. ಅದಕ್ಕಂತ ಸಿಕ್ಕದನ್ನು ತಗೊಳ್ತೀರಾ? ನಿಮಗೆ ಯಾವುದು ಚೆನ್ನಾಗಿ ಅನ್ನಿಸ್ತದೋ, ನಿಮಗೆ ಯಾವುದು ಚೆನ್ನಾಗಿದೆಯೋ ಅದನ್ನೇ ಕೊಂಡ್ಕೊತಿರ್ತಾನೆ. ಯಾಕೋ ಯಾರು ಏನು ಹೇಳ್ತಾ ಇಲ್ಲ? ಆಮೇನ್. ಯೇಸುವಿಗೆ ತುಂಬ ಒಳ್ಳೆ ಫ್ರೆಂಡ್. ಇದನ್ನು ಹೇಳ್ತಾ ಇರುವಾಗ ಫ್ರೆಂಡ್ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಬರೋನು ಯಾರು ಹೇಳ್ರಿ? ಯೂದ ಇರಬೇಕು. ಯಾಕಂದರೆ ತಪ್ಪು ಫ್ರೆಂಡಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯೂದನೇ ಇರಬೇಕು. ಇಲ್ಲ ಪೇತ್ರ. ಆಮೇನ್. ಒಂದು ದಿನ ಯೇಸು ಸ್ವಾಮಿ, ಲೂಕನ್ ಬರೆದ ಸುವಾರ್ತೆಯ ಪ್ರಕಾರ, ಒಂದು ದಿನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆಲ್ಲ ಕೇಳ್ತಾ ಇದ್ದಾನೆ, ಜನರು ನನ್ನನ್ನು ಯಾರಂತ ಅಂತಾರೆ? ಅಂದರೆ ಯೇಸು ಸ್ವಾಮಿಗೆ ತನಗೆ ಏನಂತಾರೆ ಜನ ಅಂತ ತಿಳ್ಕೊಳ್ಬೇಕಾಗಿತ್ತ? ಇಲ್ಲ. ಯೇಸುವಿಗೆ ಏನು ಬೇಕಿತ್ತಂದರೆ, ಇವ್ರು ನನ್ನನ್ನು ನಮ್ಮವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ಲೋ, ನಮ್ಮವ್ರು ಅನ್ನೋರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು. ಯಾಕೋ ಯಾರು ಏನು ಹೇಳ್ತಾ ಇಲ್ವೇ? ನಮ್ಮವರು ಅಂತ ಹೇಳ್ತೀವಲ್ಲ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ನಮ್ಮವ್ರು ಅಂದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು. ಆಮೇನ್. ಕೇಳ್ತಾ ಇದ್ದೀರಾ? ಯೇಸುವಿಗೆ ಏನು ಬೇಕಾಗಿದೆ ಅಂದರೆ, ನಮ್ಮವರು ಅಂದರೆ ನನ್ನ ಶಿಷ್ಯರು ನಾನು ಯಾರಂತ ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ಲೋ ಅಂತ ನೋಡಬೇಕಾಗಿದೆ. ಅದನ್ನು ಕೇಳಲಿಕ್ಕೆ ಅವನು ಏನು ಕೇಳ್ತಾ ಇದ್ದಾನೆ? ಜನರು ನನ್ನನ್ನು ಏನಂತ ಕರೀತಾರೆ ಅಂದರೆ, ಒಬ್ಬನು ಹೇಳ್ದ, ಅಪ್ಪ, ಕೆಲವರು ನಿನ್ನನ್ನು ರಬ್ಬಿ ಅಂತ ತಿಳ್ಕೊಂಡಿದ್ದಾರೆ, ಗುರುವೇ ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಕೆಲವರು ನಿನಗೆ ಬರಬೇಕಾದಂಥ ಪ್ರವಾದಿಗಳಲ್ಲಿ ಒಬ್ಬನು ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಕೆಲವರು ನಿನಗೆ ಕರ್ತನ ಮೋಶೆಯ ಧರ್ಮಶಾಸ್ತ್ರದ ಪರಿಣಿತನು ಅಂತ ತಿಳ್ಕೊಂಡಿದ್ದಾರೆ. ಆಗ ಯೇಸ್ವಾಮಿ ಬೇಕಾಗಿದ್ದನ್ನು ಇಟ್ಟ ನೋಡಿ, ಅದೆಲ್ಲ ಬಿಟ್ಬಿಡಿ, ನೀವೇನಂತೀರಾ? ಅದಕ್ಕೆ ಹೇಳಿದೆ ನಾನು ಮೊದಲು, ಏನಂತ? ನಮ್ಮವರು ನಾವು ಯಾರಂತ ತಿಳ್ಕೊಳ್ಳೋರು. ಅವರು ಒಳ್ಳೆ ಸ್ನೇಹಿತರು. ಯಾಕಂದ್ರೆ ಪೇತ್ರನ ಏನು ಹೇಳ್ತಾ ಇದ್ದಾನೆ? ಪೇತ್ರನು ಯಾವಾಗಲೂ ನಾನು ಸರ್ ನಾ ಹೇಳಪ್ಪ ಏನಂತ ಹೇಳಂದ್ರೆ, ಅಯ್ಯ ನೀನೇ ಬರಬೇಕಾಗಿರುವಂಥ ಮಸ್ಸಿಯನು ಕರ್ತನಂತ ಹೇಳಿದ್ರೆ, ಯೇಸು ಸ್ವಾಮಿ ತಿರ್ಕೊಂಡು ಹೇಳ್ತಾ ಇದ್ದಾನೆ, ಪೇತ್ರನೇ, ರಕ್ತ ಮಾಂಸ ನಿನಗೆ ಇದನ್ನು ಪ್ರಕಟಿಸಲಿಲ್ಲ, ಪರಲೋಕದಲ್ಲಿರುವಂಥ ನನ್ನ ತಂದೆಯೇ ನಿನಗೆ ಇದನ್ನು ಪ್ರಕಟಿಸ್ದ. ಕೇಳ್ತಾ ಇದ್ದೀರಾ? ನಂಬರ್ 1, ಯಾರನ್ನಾದರೂ ನೀವು ಸ್ನೇಹಿತರಂತ ಕರೆಯೋದಾಗಿದ್ದರೆ, ಅವರು ನಿಮ್ಮ ಬಲಹೀನತೆಗಳನ್ನು ಮುಚ್ಚಿಕೊಳ್ಳುವಷ್ಟರ ಮಟ್ಟಿಗೆ ನಿಮ್ಮನ್ನು ಅರ್ಥಕೊಂಡವರಾಗಿರ್ಬೇಕು. ನಿಮ್ಮ ಬಲಹೀನತೆಗಳನ್ನು ಮಾತನಾಡುವವರಾಗಿರಬಾರ್ದು. ಯಾರಾದ್ರೂ ನಮ್ಮ ಜೊತೆಗಿದ್ದೀರಾ? ಒಂದು ವೇಳೆ ನೀನು ನಮ್ಮವರು ಅಂತ, ನನ್ನ ಫ್ರೆಂಡ್ಸ್ ಅಂತ ಯಾರನ್ನಾದ್ರೂ ಅಂಟ್ಕೊಂಡಿರೋದಾಗಿದ್ರೆ ಎಚ್ಚೆತ್ತುಕೋ. ಈಗ ಹೇಳ್ತಾ ಇದ್ದೀನಲ್ಲ, ಇದು ನಿನ್ನ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಅಲ್ಲ ಸಂದೇಶ, ಇದು ನಮ್ಮ ಜೀವಿತದ ಬಗ್ಗೆ. ನೀನು ಯಾರನ್ನಾದರೂ ನಿನ್ನ ಜೀವಿತದಲ್ಲಿ ಸ್ನೇಹಿತರು ಅಂತ ಅಂಟ್ಕೊಂಡಿರೋದಾಗಿದ್ರೆ, ಮೊದಲೇದಾಗಿ ನಿನ್ನ ಬಲಹೀನತೆಗಳನ್ನು ಎತ್ತಿ ಮಾತಾಡೋರಾಗಿರಬಾರ್ದವರು. ಅವರು ನಿನ್ನ ಬಲಹೀನತೆಗಳನ್ನು ಮುಚ್ಚಿಕೊಂಡು, ನಿನ್ನನ್ನು ಅಪ್ಪಿಕೊಂಡು, ಅದನ್ನು ಮುಚ್ಚಿಟ್ಟುಕೊಂಡು ನಿನ್ನನ್ನು ಸಂರಕ್ಷಿಸುವವರಾಗಿರಬೇಕು. ನಿನ್ನ ಜೀವಿತದ ಮೇಲಿರುವಂಥ ದೇವರ ಕರೆಯುವಿಕೆಯನ್ನು ಅರ್ಥ ಮಾಡಿಕೊಂಡಿರೋರು. ನೀನೇ ಮಸ್ಸಿಯನು ಸ್ವಾಮಿ. ಆಮೇನ್.
ಆದರೆ ಅಷ್ಟರಲ್ಲಿನೇ ಕಾಯಿನ್ ಚೇಂಜ್ ಆಗಿಬಿಡುತ್ತೆ ನೋಡಿ. ಆವಾಗ ಯೇಸು ಸ್ವಾಮಿ ಹಿಡ್ಕೊಳಪ್ಪ, ನಿಮ್ಮ ಪಾಸ್ಟರ್ ಹಿಡ್ಕೊಂಡು ನಿಮಿಷ ಯೇಸುವನ್ನು ಹಿಡ್ಕೊಂಡಿದ್ದೀನಿ ಅಂತ ತಿಳ್ಕೊ. ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಗೋದೂ ಇಲ್ಲ, ಅದನ್ನು ಆಶಿಸೋದೂ ಇಲ್ಲ, ಅದನ್ನೊಬ್ಬನೇ. ಆಮೇಲೆ ಅಪ್ಪ ನೀನೇ ಮಸ್ಸಿಯನ. ಆಮೇಲೆ ಯಾಕೆ ಅಪ್ಕೊಳ್ತಾ ಇದ್ವಿ ಅಂದರೆ ಪಾಸ್ಟರ್ ಅಲ್ಲೆಲ್ಲಿ ಬರ್ದಿದೆ ಒಪ್ಕೊಂಡಿದೆ ಅಂತ ಬರೆದಿಲ್ಲ. ಲೂಕನ್ ಬರೆದ ಸುವಾರ್ತೆಯಲ್ಲಿ ಏನು ಬರ್ತಿದೆ ಅಂದರೆ, ಅದಾದ ನಂತರ ಯೇಸು ಸ್ವಾಮಿ ತಾನು ಪಡಬೇಕಾಗಿರುವಂಥ ಹಿಂಸೆಯ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಂತೆ. ಮನುಷ್ಯ ಕುಮಾರನನ್ನು ಕ್ರೂಜೆಗೆ ಹಾಕ್ತಾರೆ, ಬಾರ್ಕೋಲ್ನಿಂದ ಬಡಿತಾರೆ ಅಂದ ತಕ್ಷಣ ಇವನಿಗೆ ಸಿಟ್ಟು ಬಂತು. ಇವನು ಒಂದು ನಿಮಿಷ ಇಲ್ಲಿ ಬಾ ಅಂತ ಲೂಕನ್ ಬರೆದ ಸುವಾರ್ತೆಯಲ್ಲಿ ಏನು ಬರ್ತಿದೆ ಅಂದರೆ, ಯೇಸುವನ್ನು ಬದಿಗೆ ಕರೆದುಕೊಂಡು ಹೋಗಿ. ಏನಂತೆ? ಪೇತ್ರನು ಯೇಸುವನ್ನು ಬದಿಗೆ ಕರೆದುಕೊಂಡು ಹೋಗಿ ಈಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಏನದು, ಏನು ಮಾತಾಡ್ತಾ ಇದ್ದೀಯಾ, ಹಾಗೆಲ್ಲ ಯಾಕೆ ಮಾತಾಡ್ತೀವಿ ಜನರ ಮುಂದೆ, ನೆಕ್ಸ್ಟ್ ಮೀಟಿಂಗಿಗೆ ಯಾರು ಬರಲ್ಲ. ಹಲೋ, ಕೇಳ್ತಾ ಇದ್ದೀರಾ? ಯಾರಾದರೂ ಇಲ್ಲಿದ್ದೀರಾ? ಇಂಥದ್ದು ಯಾವುದು ನಿನಗೆ ಆಗಬಾರ್ದು ಅಂದಿದ್ದೇ ತಡ ಯೇಸು ಎಲೆ ಸೈತಾನನೇ. ಎಷ್ಟು ಜನ ಇದ್ದೀರಾ ನನ್ನ ಜೊತೆಗೆ? ಅರ್ಥ ಆಗ್ತದೆ ಏನಾಗ್ತಾ ಇದೆ? ಯಾಕೆ ಒಮ್ಮಿಂದನೇ ಸೈತಾನ್ ಅಂದ್ಬಿಟ್ಟು? ಈಗ ತಾನೇ ನನ್ನ ತಂದೆ ನಿನಗೆ ತಿಳಿಸಿದ ಅನ್ನೋನು ಎಲೆ ಸೈತಾನನೇ ಅಂತ ಯಾಕೆ ತಳ್ಳಿಬಿಟ್ಟ ಗೊತ್ತಾ? ಕೇಳಿ, ಇಲ್ಲಿದೆ ನೋಡಿ. ವೈರಿಯಾಗಿ ಯಾವುದನ್ನು ಒಬ್ಬರ ಜೀವಿತದಲ್ಲಿ ನಾವು ನಾಶ ಮಾಡ್ಲಿಕ್ಕೆ ಆಗಲ್ಲೋ ಅದನ್ನು ಸೈತಾನನು ಸ್ನೇಹಿತನಾಗಿ ಮಾಡ್ಲಿಕ್ಕೆ ಬರ್ತಾನೆ. ಯಾವ ಸ್ನೇಹಿತ ನಿನಗೆ ದೇವರ ವಾಕ್ಯದಲ್ಲಿ ಬರೆದಿರುವಂತ ಒಂದಾದರೂ ಸಂಗತಿಗೆ ಅವಿಧೇಯನಾಗುವಂತೆ ಪ್ರೇರೇಪಿಸ್ತಾನೋ ಅವನು ಸ್ನೇಹಿತನಲ್ಲ, ಸ್ನೇಹಿತನ ರೂಪದಲ್ಲಿರುವಂಥ ನಿನ್ನ ಬದ್ಧ ವೈರಿ. ಯಾವ ಸ್ನೇಹಿತನು ನಿನ್ನನ್ನು ಯೇಸುವಿನಿಂದ ದೂರ ಮಾಡ್ತಾನೋ, ಯಾರು ನಿನ್ನನ್ನು ದೇವರ ವಾಕ್ಯದ ವಿಧೇಯತೆಯಿಂದ ದೂರ ಮಾಡ್ತಾರೋ, ಯಾವ ಬಾಯಿಂದ ಅವ್ರನ್ನ ಸ್ನೇಹಿತರಂತೀರ? ಅರ್ಥ ಆಗ್ತದೆ ಅಂದ್ಕೊಳ್ತೀನಿ, ನಿಮಗೆ ವ್ಯತ್ಯಾಸ ಗ್ರಹಿಸ್ತಾ ಇದ್ರೆ ಅಂದ್ಕೊಳ್ತೀನಿ. ಯಾಕೆಂದ್ರೆ ಸೈತಾನನಿಗೆ ಈ ಟ್ರಿಕ್ ಚೆನ್ನಾಗಿ ಗೊತ್ತಿದೆ. ವೈರಿ ಅಂದ ತಕ್ಷಣ ದೂರ ಮಾಡ್ತಾರೆ. ದೋಸ್ತ್ ಅಂದ್ಬಿಟ್ರೆ ಹೆಗಲ ಮೇಲೆ ಕೈ ಹಾಕ್ತಾರೆ. ಬರಬಹುದು, ದೋಸ್ತ್ ಅಂದ್ಬಿಟ್ರೆ ಬೇಗನೆ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂತ ಅವ್ನಿಗೆ ಗೊತ್ತು. ಅದಕ್ಕೆ ಅವನು ಕೆಲವೊಂದು ದೋಸ್ತ್ರನ್ನ, ಫ್ರೆಂಡ್ಸನ್ನ, ಫ್ರೆಂಡ್ಸನ್ನ, ಎಂಥ ಫ್ರೆಂಡ್ಸ್? ಅವ್ರು ನಿಮ್ಮ ಪ್ರಾರ್ಥನೆ ಬೆಳೆಸಲಿಕ್ಕೆ ಬಿಡಬಾರ್ದು ಅಂತ ಫ್ರೆಂಡ್ಸ್. ಅವ್ರು ನಿಮಗೆ ದೇವ್ರ ವಾಕ್ಯದಲ್ಲಿ ಬೆಳೆಸಲಿಕ್ಕೆ ಬಿಡಬಾರ್ದು ಅಂತ ಫ್ರೆಂಡ್ಸ್. ಅಂಥವ್ರು ನಮಗೆ ಜಿಗ್ರಿ ಫ್ರೆಂಡ್ಸ್. ಅವ್ರ ಜೊತೆಗೆ 3 ತಾಸು ಕುಂತು ನಾವು ಹರಟೆ ಹೊಡಿತೀವಿ, 1 ತಾಸು ಕೂತ್ಕೊಂಡು ಪ್ರಾರ್ಥನೆ ಮಾಡಲ್ಲ. ಎಚ್ಚರವಾಗಿರ್ರಿ. ನಾವು ಮಹಾ ಅಭಿಷೇಕದ ದಿನಗಳಲ್ಲಿ ಪ್ರವೇಶಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ವಾಗ್ದಾನ ನೆರವೇರಿಸಿಕೊಳ್ಳುವಂಥ ವರ್ಷದಲ್ಲಿ ನಾವು ಪ್ರವೇಶಿಸಿದ್ದೀವಿ. ಎಚ್ಚೆತ್ಕೊಳ್ಳಿ. ಯಾರಾದ್ರು ನನ್ನ ಜೊತೆಗಿದ್ದೀರಾ ಅಂದ್ಕೊಳ್ತೀನಿ. ಆಮೇನ್. ಯಾಕೆ ಅದನ್ನು ಎಲೆ ಸೈತಾನನೇ ಅಂತ ತಳ್ಳಿಬಿಟ್ಟ? ಒಂದು ನಿಮಿಷ ಬೇಗ ಬಾ. ಇದನ್ನು ಅರ್ಥ ಮಾಡ್ಕೊಂಡು ಮುಂದೆ ಅವನು ಕೇಳಿ. ಅರಣ್ಯಕಾಂಡಕ್ಕೆ ಹೋಗೋಣ, ಇದನ್ನು ಅರ್ಥ ಮಾಡ್ಕೊಂಡು. ಆಮೇನ್. ಮೊದಲನೇ ಸಹಿತ ಅದೇ ಪ್ರೇತ್ರ ಮೊದಲನೇ ಸಾರಿ ಯೇಸುವಿನಲ್ಲಿ ದೇವರ ಚಿತ್ತವನ್ನ ಸ್ವೀಕರಿಸ್ದ. ನೀನೇ ಕರ್ತನು. ಆಮೇನ್. ಆದ್ರೆ 2ನೇ ಸಾರಿ ಯೇಸು ಸ್ವಾಮಿ ಕ್ರೂಜೆ ಏರುವುದು ತಂದೆ ಚಿತ್ತ ಆಗಿತ್ತಲ್ವಾ? ಆಮೇನ್. ಆದ್ರೆ ಫ್ರೆಂಡ್ ಏನು ಹೇಳ್ತಾ ಇದ್ದಾನೆ? ಇಲ್ಲ, ನಿನಗೆ ಆ ರೀತಿ ಆಗಕೂಡದು. ಯಾರು ನಮ್ಮನ್ನ ದೇವರ ವಾಕ್ಯದ ಚಿತ್ತದಿಂದ ದೂರ ಮಾಡ್ತಾರೋ ಫ್ರೆಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫ್ರೆಂಡ್ ಆದವನು ನಿನಗೆ ಕಷ್ಟ ಆದ್ರೂ ಚಿಂತೆ ಇಲ್ಲಪ್ಪ, ನಾನು ನಿನಗೋಸ್ಕರ ಪ್ರಾರ್ಥಿಸ್ತೀನಿ, ಚಿಂತೆ ಮಾಡಬೇಡವೋ. ನಿನಗೆ ಕಷ್ಟ ಆದ್ರೂ ಚಿಂತೆ ಇಲ್ಲ, ನಾನು ನಿನಗೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸ್ತೀನಿ, ಧೈರ್ಯದಿಂದ ಹೋಗಿ ಇಂಟರ್ವ್ಯೂ ಕೊಡು, ಲಂಚ ಕೊಡಬೇಡ, ಸುಳ್ಳು ಹೇಳ್ಬೇಡ ಅಂತ ಉತ್ತೇಜಿಸ್ತಾನೆ. ಆದರೆ ದೋಸ್ತ ಆದವನು ಏನು ಒಂದ್ಸಾರಿ ಕೊಟ್ಬಿಟ್ರೆ ಆಗುತ್ತಾ? ದಶಮಾಂಶ ಕೊಟ್ಬಿಟ್ರೆ ಈಕ್ವಲ್ ಆಗಿಬಿಡ್ತದೆ. ಈಕ್ವಲ್ ಆಗಲ್ಲ, ತೆಗ್ಗು ಇನ್ನೂ ಹಾಳಾಗತ್ತೆ ಬೀಳೋದು. ಯಾಕಂದ್ರೆ ದೇವರನ್ನು ಖರೀದಿ ಮಾಡ್ಲಿಕ್ಕೆ ನೋಡಬೇಡಿ, ಸಾಧ್ಯನೇ ಇಲ್ಲ. ಇಲ್ಲಿಂದ ತಲೆಯಿಂದ ಪಾದರೊಳಗೆ ಇರೋದೆಲ್ಲವೂ ಆತನಿಂದ ಕೊಡಲ್ಪಟ್ಟಿರೋದೆ, ಮನೆಯಲ್ಲಿರೋದೆಲ್ಲ ಆತನಿಂದ ಕೊಡಲ್ಪಟ್ಟಿರೋದೆ. ಮತ್ತು ಇದು ಬರೀ ಆಶೀರ್ವಾದದ ಪ್ರಾರಂಭ ಮಾತ್ರ. ಇನ್ನೂ ಶ್ರೇಷ್ಠವಾದವುಗಳಲ್ಲಿ ನಾವು ಕಾಲಿಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆಮೇನ್. ಅವನು ಹೇಳ್ತಾನೆ, ಕಷ್ಟ ಆದರೂ ಚಿಂತೆ ಇಲ್ಲ, ನಾನು ನಿನಗೋಸ್ಕರ ಪ್ರಾರ್ಥಿಸ್ತೀನಿ, ಆದರೆ ದೇವ್ರ ವಾಕ್ಯಕ್ಕೆ ವಿರುದ್ಧ ಹೋಗಬೇಡ ಅಂತಾನೆ. ಆಮೇನ್. ಅದಕ್ಕೆ ಯೇಸು ಸ್ವಾಮಿ ಅವನನ್ನು, ಎಲ್ಲೇ ಸೈತಾನನೇ ನನ್ನಿಂದ ಹೊರಟು ಹೋಗು, ನಿನ್ನ ವಿಚಾರಗಳು
ಮನುಷ್ಯನ ವಿಚಾರಗಳೇ ಹೊರತು ದೇವರ ವಿಚಾರಗಳಲ್ಲ. ನಿಜವಾದ ಸ್ನೇಹಿತ ನಿನ್ನ ಜೀವಿತದಲ್ಲಿ ದೇವರ ಯೋಜನೆಗಳನ್ನು ಕಷ್ಟ ಆದರೂ ಚಿಂತೆ ಇಲ್ಲ, ನೆರವೇರಿಸ್ಕೊಳ್ಬೇಕಂಬುದನ್ನು ನೋಡುವುದನ್ನು ಆಶಿಸ್ತಾನೆ, ಪ್ರಾರ್ಥಿಸ್ತಾನೆ, ದೂರ ಮಾಡಲ್ಲ. ಥ್ಯಾಂಕ್ ಯು. ಎನಿಬಡಿ ಪ್ರಮೋಟ್ಸ್ disobedience to the word of God in your life, they are not your friends. ಯಾರಾದರೂ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗದಂತೆ ನಿನ್ನನ್ನು ಪ್ರೇರೇಪಿಸೋದಾಗಿದ್ದರೆ ಅವರು ಫ್ರೆಂಡ್ಸ್ ಅಲ್ವೇ ಅಲ್ಲ. ಐ ಹೋಪ್ ಯು ಆರ್ ಸ್ಟಿಲ್ ವಿತ್ ಮೀ. ನಾವು ಲಾಭಕ್ಕೋಸ್ಕರ ಫ್ರೆಂಡ್ಶಿಪ್ ಮಾಡ್ಕೊಳ್ತೀವಿ. ಬೇಡ ರೀ, 4 ಆಣೆ ಲಾಭ 12 ಆಣೆ ಲಾಸ್ ಆಗುತ್ತೆ ಮುಂದೆ. ಯಾರಾದರೂ ನನ್ನ ಜೊತೆಗೆ ಇನ್ನೂ ಇಲ್ಲೇ ಇರೋದಾಗಿದ್ದರೆ ಆಮೇನಿಂದ ಹೇಳ್ತೀರಾ? ಸೈತಾನನು ಮಾಡೋ ಕೆಲಸವನ್ನು ತೋರಿಸಿ ಮುಗಿಸ್ಬಿಡ್ತೀನಿ. ಯಾಕಂದರೆ ಕರ್ತನ ಮಾಡುವಂಥ ಕೆಲಸ ಅದಕ್ಕಿಂತ 1000 ಪಟ್ಟು ಶ್ರೇಷ್ಠವಾದದ್ದು. ಅದನ್ನು ನಾವು ಸ್ವೀಕರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರ ಮನೆಗೆ ಹೋದ ನಂತರ ಅರಣ್ಯಕಾಂಡ 22ನೇ ಅಧ್ಯಾಯ, ಅರಣ್ಯಕಾಂಡ 22ನೇ ಅಧ್ಯಾಯ, 23ನೇ ಅಧ್ಯಾಯ ಓದಿ ಧ್ಯಾನಿಸ್ತೀರಾ? ಆಮೇನ್. ಇಸ್ರಾಯೇಲರ ದೊಡ್ಡ, ಅದಕ್ಕೆ ಸೇನೆ ಅನ್ಲಿಕ್ಕೆ ಬರಲ್ಲ. ಇಸ್ರಾಯೇಲರ ಐಗುಪ್ತದಿಂದ ಮೋಶೆ ಇಸ್ರಾಯೇಲರನ್ನು ಬಿಡಿಸ್ಕೊಂಡು ಬರುವಾಗ ಹೆಂಡತಿ ಮಕ್ಕಳು ಎಲ್ಲ ಅದನ್ನ ಕಟ್ಕೊಂಡು ಬರ್ತಾ ಇದ್ದಾರೆ. ಕೇಳ್ತಾ ಇದ್ದೀರಾ? ಯಾರಾದರೂ ಯುದ್ಧಕ್ಕೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಾ? ಇವರು ದೇಶ ಬಿಟ್ಟು ಕಾನಾನ್ ದೇಶಕ್ಕೆ ಮುಟ್ಟೋದಕ್ಕಾಗಿ ಐಗುಪ್ತ ದೇಶದಿಂದ ಹೊರಗೆ ಬರ್ತಾ ಇದ್ರೆ ಮಧ್ಯದಲ್ಲಿ ಮೋವಾಬ್ ಅನ್ನುವಂಥ ಒಂದು ದೇಶ. ಈ ಮೋವಾಬ್ ದೇಶದ ಅರಸ ಬಾಲಾಕ, ಕನ್ನಡದಲ್ಲಿ ಬಾಲಾಕ್ ತಾನೆ, ಬಾಲಾಕನು. ಆಮೇನ್. ಬಾಲಾಕನು ಆ ಮೋವಾಬ್ ದೇಶದ ಅರಸ. ಅವನು ಇವರನ್ನ ಎಂಥ ಸೈನ್ಯ, ಇವ್ರ ಹತ್ರ ಕತ್ತಿ ಇಲ್ಲ. ಹಲೋ, ಇವ್ರ ಹತ್ರ ಕತ್ತಿ ಇಲ್ಲ, ಇವ್ರ ಹತ್ರ ಈಟಿ ಇಲ್ಲ. ಇವ್ರ ಜೊತೆಗಿರೋರು ಮುದುಕರು, ಇವ್ರ ಜೊತೆಗಿದ್ದವರು ಹೆಂಡತಿ ಮಕ್ಕಳು. ಇವ್ರು ಬರ್ತಾ ಇರೋದನ್ನ ನೋಡಿ ಬಾಲಾಕನು ಅರಸನು, ಮೋವಾಬ್ ದೇಶದ ಅರಸನು ನಡುಗಿದ್ನಂತೆ. ನಾನು ಏನು ಹೇಳಿದೆ ಈ ಸಂದೇಶದ ಪ್ರಾರಂಭದಲ್ಲಿ? ಸೈತಾನನು ನಿನಗೆ ಶಾಪ ಹಾಕ್ಲಿಕ್ಕೂ ಆಗಲ್ಲ, ನಿನ್ನನ್ನು ಜಯಿಸ್ಲಿಕ್ಕೂ ಆಗಲ್ಲ. ಯಾಕೋ ಯಾರು ಅರ್ಥ ಆಗ್ತಾ ಇಲ್ಲನೋ? ನೀನು ಇಲ್ಲಿ ಕೂತಿದ್ದೀರಿ ನೋಡಿ, ಇದನ್ನ ನೀವು ಆತ್ಮ ಮಂಡಲದಲ್ಲಿ ನೋಡೋದಾಗಿದ್ರೆ ಕುಣಿದು ಕುಪ್ಪಳಿಸಿ ಸೀಟಿ ಹಾಕ್ತೀವಿ. ಯಾಕೆ ಗೊತ್ತಾ? ದುರಾತ್ಮಗಳು ನಿನ್ನನ್ನು ನೋಡಿ ಚೀರಿ ಓಡೋಗ್ತವೆ. ನಿನ್ನ ಮೇಲಿರುವಂತ ಅಭಿಷೇಕವನ್ನು ನೋಡಿ ನಿನ್ನ ಬಳಿಗೆ ಬರ್ಲಿಕ್ಕೂ ಅಂಜಿಕೊಳ್ತಾವು. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ಆತನು ಹೆಂಡತಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಸ್ತ್ರೀಯರು, ವೃದ್ಧರು ಇರುವಂತದನ್ನು ನೋಡಿ ಈಟಿ ಬರ್ಚಿ ಖಡ್ಗ ಇಟ್ಕೊಂಡಿರುವಂತ ಅರಸನು ಭಯಪಡೋದು ಯಾಕೆ? ಯಾಕಪ್ಪ ಅಂದ್ರೆ ಹೇಳ್ತೀನಿ ಕೇಳಿ. ಆ ಬಾಲಾಕನ್ ಹೇಳ್ತಾ ಇದ್ದಾನೆ, ಇವರು ಹಾದು ಹೋದಲ್ಲೆಲ್ಲ ದೇಶಗಳನ್ನ ಆಕಳು ಮೇವನ್ನ ತಿಂದಂತೆ ನೆಕ್ಕಿ ಬಿಟ್ರಲ್ಲ, ಇವರ ದೇವರು ಇವರಿಗೋಸ್ಕರ ಹೋರಾಡುವನಾಗಿದ್ದಾನೆ. ಇವರ ದೇವರು ಇವರಿಗೋಸ್ಕರ ಹೋರಾಡುವನಾಗಿದ್ದಾನೆ ಅಂತ ಹೇಳಿಬಿಟ್ಟು ಬಾಲಾಮನಂದ್ರೆ ಯಾರು ಇವನು? ಈತನು ಪ್ರವಾದಿ, ಯೆಹೋವನ ಪ್ರವಾದಿ ಮಾತ್ರ ಅಲ್ಲ, ಇವರಿಗೂ ಪ್ರವಾದಿಸೋನು. ಬಾಲಾಮನನ್ನ ದುಡ್ಡು ಕೊಟ್ಟು ಕರ್ಸದ್ನಂತೆ. ಬಾಲಾಮನಿಗೆ ಹೇಳ್ತಾ ಇದ್ದಾನೆ, ಬ್ಯೂಟಿಫುಲ್, ತುಂಬಾ ಸುಂದರವಾದದ್ದು ಇದು. ಬಾಲಾಮನಿಗೆ ಹೇಳ್ತಾ ಇದ್ದಾನಂತೆ, ಬಾಲಾಮನೆ ನೀನು ಇಸ್ರಾಯೇಲರನ್ನ ಶಾಪ ಹಾಕು, ಅಂದ್ರೆ ಯಾವುದನ್ನ ನನ್ನ ಖಡ್ಗ ಗೆದ್ಲಿಕ್ಕೆ ಆಗಲ್ವೋ ಒಂದು ಶಾಪ ಗೆಲ್ತದೆ ಅಂತ. ವಾವ್, ಅರ್ಥ ಆಗ್ತಾ ಇದೆಯಾ? ಅದನ್ನ ನಮ್ಮ ದೇವರ ಭಾಷೆಯಲ್ಲಿ ನೋಡ್ಕೊಳ್ಳೋಣಲ್ಲ. ಆದ್ರೆ ಬಾಲಾಮನ ಏನಾಗ್ತಾ ಇದೆ ಅಲ್ಲಿ, ಅದನ್ನು ಹೇಳೋಕ್ಕಿಂತ ಮುಂಚೆ ನೋಡಿ, ನೀನು ಇವರನ್ನ ಶಾಪ ಹಾಕ್ಬೇಕು. ಯಾಕೆ? ಇವರು ಹೋದಲ್ಲೆಲ್ಲ ದೇಶಗಳನ್ನ ಸೋಲಿಸ್ತಾ ಹೋಗ್ತಾ ಇದ್ದಾರೆ, ನನ್ನ ಕಥೆನೂ ಮುಗೀತದೆ. ಬಾಲಾಮನ್ ಹೇಳ್ದ, ಆಯ್ತು ನಾನು ಶಪಿಸ್ತೀನಂತ. ದೇವ್ರ ಅವನಿಗೆ ಹೇಳ್ದ, ನೀನು ಶಪಿಸ್ಬಾರ್ದಂತ ಹೇಳ್ದ. ಆದ್ರೂ ಇವನು ದುಡ್ಡಿನ ಆಸೆಗೆ ಶಪಿಸ್ಲಿಕ್ಕೆ ಬಂದ. ನಾನೇನು ಹೇಳಿದೆ? ಯಾರನ್ನ ದೇವರ ಆಶೀರ್ವದಿಸಿದ್ದಾನೋ ಅವರನ್ನ ಯಾರು ಶಪಿಸ್ಲಿಕ್ಕಾಗಲ್ಲ. ಕೇಳಿ, ಯಾರನ್ನ ದೇವರು ಆಶೀರ್ವದಿಸಿದ್ದಾನೋ, ಯಾರನ್ನ ದೇವರು ಅಭಿಷೇಕಿಸಿದ್ದಾನೋ ಆತನ ಪ್ರವಾದಿಗಳು ಅವರನ್ನ ಶಪಿಸ್ಲಿಕ್ಕೆ ಆಗಲ್ಲ. ಮೊದಲನೇ ಮಾತು, ಆತನ ನಿಜವಾದ ಪ್ರವಾದಿ ಅವರಿಂದ ದೂರವಾಗ್ತಾನೆ. ಯಾರನ್ನ ಕರ್ತನೋ
ನಾನು ಅದನ್ನು ಹೇಳುವಾಗ ನಿಮ್ಮ ಕುಟುಂಬಗಳನ್ನು ನೋಡ್ತಾ ಇದ್ದೀನಿ. ಯಾವ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ, ಯಾರನ್ನ ದೇವರು ಆಶೀರ್ವದಿಸಿದ್ದಾನೋ ಸಿಸ್ಟರ್, ಯಾರನ್ನ ದೇವರು ಆಶೀರ್ವದಿಸಿದ್ದಾನೋ ಅವರನ್ನ ಯಾರು ಶಪಿಸ್ಲಿಕ್ಕಾಗಲ್ಲ. ನೋಡ್ರಿ, ಯಾರಾದ್ರೂ ಇಲ್ಲಿದ್ದೀರಾ? ಇವನು ಮೊದಲು ಒಂದು ಬೆಟ್ಟದ ಮೇಲೆ ಎಲ್ಲ ಸಿದ್ಧ ಮಾಡ್ಕೊಂಡ, ಬಾಲಾಮನ ಯಜ್ಞ ಎಲ್ಲ ಸಿದ್ಧ ಮಾಡ್ಕೊಂಡ. ಇನ್ನು ಶಪಿಸ್ಲಿಕ್ಕೆ ಬಾಯಿ ತೆರೆದ್ರೆ ಇಸ್ರಾಯೇಲೇ ಯಾಕೋಬೇ ಯೆಹೋವನಿಂದ ಆಶೀರ್ವದಿಸಲ್ಪಟ್ಟವಳೆ ಅಂತ ಆಶೀರ್ವಾದನೆ ಬರ್ತೈತೆ. ಬಾಲಾಕನಿಗೆ ತುಂಬಾ ಸಿಟ್ಟು ಬಂತು. ಇಲ್ಲೇ ಬಾಡಿಗೆ ಕೊಟ್ಟೋ ನಾನು, ದುಡ್ಡು ಕೊಟ್ಟೋ ನಿನಗೆ ನಾನು, ಇವ್ರನ್ನ ಶಪಿಸ್ತಂದ್ರೆ ಆಶೀರ್ವದಿಸ್ತೀಯ ಅಂದ್ರೆ ಒಂದು ನಿಮಿಷ. ಬಾಲಾಮನಂತೆ ಇಲ್ಲ ಈ ಗುಡ್ಡದಲ್ಲಿ ಏನೋ ತೊಂದರೆ ಐತೆ, ಕುಣಿಲಿಕ್ಕೆ ಬರ್ಲಿಲ್ಲ ಅಂದ್ರೆ ನೆಲ ಡೊಂಕಂತೆ. ನೋಡಿ, ಅವ್ರು ಹೇಳ್ತಾರೆ ಇಲ್ಲ ನಾನು ಕೇರಳಕ್ಕೆ ಹೋಗಿ ಮಾಡಿಸ್ಕೊಂಬರ್ಬೇಕು, ತಮಿಳ್ನಾಡಿಗೆ ಹೋಗಿ ಮಾಡಿಸ್ಕೊಂಬರ್ಬೇಕು. ನಾವ್ ಎಲ್ಲಿ ಹೋಗಲ್ರಿ, ನಾವ್ ಇದ್ದಲ್ಲೇ ಮೊಣಕಾಲೂರವ್ರ. ಯಾಕೋ ಯಾರು ಏನು ಹೇಳ್ತಾ ಇಲ್ಲ. ಅದನ್ನು ಹೇಳ್ತೀನಿ ಕೇಳಿ, ಅದು ಹೇಗೆ? ಇವನು ಹೇಳ್ದಾನೆ, ಈ ಬೆಟ್ಟದ ಮೇಲೆ ಕೆಲಸ ಆಗ್ತಾ ಇಲ್ಲ, ನಾಳೆ ಬೆಳಿಗ್ಗೆ ಆ ಬೆಟ್ಟದ ಮೇಲೆ ಇನ್ನೊಂದು ಯಜ್ಞ ಸಿದ್ಧ ಮಾಡೋಣ. ಯಜ್ಞ ಸಿದ್ಧ ಮಾಡಿ ಅಲ್ಲಿ 1 ಎಮ್ಮೆ ಕೊಯ್ದಿದ್ರು, ಇಲ್ಲಿ 2 ಕೊಯ್ದ್ರು. ಅಲ್ಲಿ 2 ಕುರಿ ಕೊಯ್ದಿದ್ರು, ಇಲ್ಲಿ 4 ಹೋದ್ರು. ಇನ್ನು ಮತ್ತೆ ಎಲ್ಲ ರೆಡಿ ಆಗ್ಬಿಟ್ಟು ಮೈಕ್ರೋಫೋನ್ ಹಚ್ಕೊಂಡು ಕಾರ್ಡ್ಲೆಸ್ ಮೈಕ್ ತಗೊಂಡು ಇಸ್ರಾಯೇಲ್ನ ಶಪಿಸ್ಲಿಕ್ಕೆ ಬಾಲಾಮನ್ ರೆಡಿ ಆದ. ಬಾಯ್ ತೆರೆದ, 1 2 3 ಇಸ್ರಾಯೇಲೇ ಯಾಕೋಬ ಯೆಹೋವನಿಂದ ಆಶೀರ್ವದಿಸಲ್ಪಟ್ಟವ. ಯಾಕೋ ಯಾರು ಏನು ಹೇಳ್ತಾ ಇಲ್ಲ. ಯಾರಾದ್ರೂ ಕರಗಳನ್ನು ಎತ್ತಿ ಹೇಳಿ, ನಾನು ಆಶೀರ್ವದಿಸಲ್ಪಟ್ಟವನು, ನಾನು ಆಶೀರ್ವದಿಸಲ್ಪಟ್ಟವನು. ಆಶೀರ್ವದಿಸಲ್ಪಟ್ಟಂತ ನಿಮ್ಮನ್ನ ಯಾರು ಶಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದೆ, ಆಶೀರ್ವದಿಸಲ್ಪಟ್ಟಂತ ನಿಮ್ಮನ್ನ ಯಾರು ಶಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನನ್ನ ಕುಟುಂಬದ ಮೇಲೆ ನಾನು ಮಾತಾಡ್ತೀನಿ, ಯಾಕಂದ್ರೆ ಯೆಹೋವ ನನಗೆ ಮಾತಾಡಿದ. ಅಬ್ರಾಹ್ಮನಿಗೆ ಯಾರು ಪ್ರವಾದಿ ಇದ್ರು? ಯಾಕೋಬನಿಗೆ ಯಾರು ಪ್ರವಾದಿ ಇದ್ರು? ಉಲ್ಟಾ ದೇವರೇ ಹೇಳ್ತಾ ಇದ್ದಾನೆ ಐಗುಪ್ತದ ಅರಸನಿಗೆ, ಅಬ್ರಾಹ್ಮನು ಅಲ್ಲ ಇಸಾಕನು ನನ್ನ ಪ್ರವಾದಿ, ಅವನ ಹೆಂಡತಿಯನ್ನು ಹೊಳ್ಳಿಕೊಡು, ಅವನ ನಿನಗೋಸ್ಕರ ಪ್ರಾರ್ಥಿಸ್ತಾನೆ, ನಿನಗೆ ಒಳ್ಳೇದಾಗತ್ತೆ. ಯಾರನ್ನ ದೇವರು ಆಶೀರ್ವದಿಸಿದಾನೋ ಯಾರು ಅದನ್ನ ಶಪಿಸಲಾರದು. ಸೈತಾನನಿಗೆ ಚೆನ್ನಾಗಿ ಗೊತ್ತಿದೆ. ಇವನು ಬಾಲಾಮನ 3ನೇ ಗುಡ್ಡಕ್ಕೆ ಹೋದ. ನಾ 2 ಕುರಿ ಕೊಟ್ಟವನಿಗೆ 8 ಕುರಿ ಕೊಟ್ಟ. ತಡಿ ಲಾಸ್ಟ್ ಟ್ರೈ, ಬಾಲಾಕ್ನೇ ಹೆದರ್ಬೇಡ, ಇದು ಲಾಸ್ಟ್ ಟ್ರೈ. ಎಲ್ಲಕ್ಕೂ ಎಲ್ಲ ಯಜ್ಞ ಆಯ್ತು, ಎಲ್ಲ ಆಯ್ತು. ಬಾಯಿ ತೆರೆದ, ಇಸ್ರಾಯೇಲೇ ಯೆಹೋವನಿಂದ ಆಶೀರ್ವದಿಸಲ್ಪಟ್ಟವಳು. ತತ್ತರಿಕೆ ಆಗಲ್ಲ, ಇನ್ನು ಕೆಲಸ ಆಗಲ್ಲ, ಇನ್ನು ಇವನು ನನ್ನ ತಲೆ ಕಡಿತಾನೆ. ಬಾಲಾಕನು ಇನ್ನು ಪ್ರವಾದಿ ತಲೆ ಕಡಿತಾನೆ. ಅದಕ್ಕೆ ಈಗ ಇವನೊಂದು ಕೆಲಸ ಮಾಡ್ದ. ಬಾಲಾಮನ ಅದನ್ನು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಎಫೆಸದ ಸಭೆ ಅಂತೀನಿ, ಆ ಸಭೆಗೆ ಬರೆಯುವಾಗ ದೇವರು ಹೇಳ್ತಾ ಇದ್ದಾನೆ, ನೀನು ಎಲ್ಲದರಲ್ಲೂ ಚೆನ್ನಾಗಿದ್ದೀಯಾ, ನನಗೋಸ್ಕರ ರಕ್ತ ಸುರಿಸುವಂಥ ಸಭೆ ನೀನಾಗಿದ್ದೀಯಾ, ಆದರೆ ನೀನು ಬಾಲಾಮನ ಬೋಧನೆಯನ್ನು ಹಿಡಿದುಕೊಂಡಿದ್ದೀಯಾ. ಈ ಬಾಲಾಮನ ಬೋಧನೆ ಅಂದ್ರೆ ಏನಿದು? ಶಾಪ ಜಯಿಸ್ಲಿಕ್ಕಾಗಲಿಲ್ಲ, ಆದ್ರೆ ಈತನ ಬೋಧನೆ ಜಯಿಸ್ತಂತಲ್ಲ, ಇದೇನಿದು? ಸ್ವಲ್ಪ ಕೇಳಿ. ನಾನು ಹೇಳಿದಲ್ಲ, ಅದೇ ಆ ಫ್ರೆಂಡ್ ಅಂತ ಹೆಸರಿನಲ್ಲಿ ಬರ್ತಾರೆ, ಆದರೆ ಇರೋದು ಡೇಂಜರ್. ಬೇಡ, ಕೇಳಿ ಏನು ಮಾಡಿದಾನೆ. ಬಾಲಾಮನು ಬಾಲಾಕನನ್ನು ಕರೆದಂತೆ, ಅವನಿಗೆ ಹೇಳಿದಂತೆ, ಬಾರಲಿ, ಇವರನ್ನು ಶಪಿಸ್ಲಿಕ್ಕಾಗಲ್ಲ. ನೀನು ನಾನಲ್ಲ, ನಮ್ಮ ಅಪ್ಪನ್ನ ಕರ್ಕೊಂಬಂದ್ರು ಇದನ್ನು ಶಪಿಸ್ಲಿಕ್ಕಾಗಲ್ಲ. ನೀನು ಕೇರಳ ಅಲ್ಲ, ಆಸ್ಟ್ರೇಲಿಯಾದಿಂದ ಮಾಟ ಮಂತ್ರ ಮಾಡೋನ್ ಕರ್ಕೊಂಬಂದ್ರು ಈ ಸಭೆಯನ್ನು ಶಪಿಸ್ಲಿಕ್ಕಾಗಲ್ಲ. ಇಲ್ಲಿ ಯಾರಾದ್ರೂ ಇದ್ದೀರಾ? ಈ ತಮಿಳ್ನಾಡಲ್ಲ, ನೀನು ಜಮ್ಮು ಕಾಶ್ಮೀರಿಂದ ಯಾರನ್ನ ಕರ್ಕೊಂಬಂದ್ರು ಈ ಸಭೆಯಲ್ಲಿ ಕೆಲಸ ಮಾಡೋರನ್ನ, ಇಲ್ಲಿರೋ ಬಿಸ್ನೆಸ್ ಮೆನ್ನನ್ನು ನೀನು ಮುಟ್ಲಿಕ್ಕಾಗಲ್ಲ. ಯಾಕಂದ್ರೆ ಇವರು ಯೆಹೋವನಿಂದ ಆಶೀರ್ವದಿಸಲ್ಪಟ್ಟವರು. ಯಾರಾದ್ರನ್ನು ಚಕ್ಕೊಳ್ರಿ, ಯಾರಾದ್ರನ್ನು ಸ್ವೀಕರಿಸ್ಕೊಳ್ರಿ, ತಲೆ ಮೇಲೆ ಕೈ ಇಟ್ಟು, ಎದೆ ಮೇಲೆ ಕೈ ಇಟ್ಟು ಹೇಳ್ರಿ, ನಾನು ಆಶೀರ್ವದಿಸಲ್ಪಟ್ಟವನು. ಯಾರಾದ್ರೂ ಹೇಳ್ತೀರಾ, ನಾನು ಆಶೀರ್ವದಿಸಲ್ಪಟ್ಟವನು? ಆಮೇನ್, ಆಮೇನ್, ಆಮೇನ್. ಇಲ್ಲಿ ಯಾರಾದ್ರೂ ಜೀವಂತವಾಗಿರೋದಾಗಿದ್ರೆ, ಇಲ್ಲಿ ಯಾರಾದ್ರೂ ಯೆಹೋವನ ಸನ್ನಿಧಿಯಲ್ಲಿ ನಿಂತುಕೊಳ್ಳೋರಾಗಿದ್ರೆ, ಇಲ್ಲಿ ಯಾರಾದ್ರೂ ಆತನ ವಾಕ್ಯದಲ್ಲಿ ಸಂಪೂರ್ಣ ಭರವಸೆ ಇರುವರಾಗಿದ್ರೆ, ಒಂದು ಸಾರಿ ಸ್ತೋತ್ರಗಳನ್ನ, ಸ್ತುತಿಗಳನ್ನ ಆತನಿಗೆ ಅರ್ಪಿಸ್ತೀರಾ? ಕರ್ತನಾಥ, ಭೂಪರಲೋಕಗಳನ್ನ ಸೃಷ್ಟಿಸಿದವನು. ಶಬಲರೇ ಬಹು ಸಖತ. ಆಮೇನ್. ಬಾಲಾಮನ್ ಹೇಳ್ದ,
ಇಲ್ಲಿ ಒಂದು ರಹಸ್ಯ ಹೇಳ್ತೇನೆ. ನೀನು ವೈರಿ ಆಗಿ ಇವ್ರನ್ನ ಸೋಲಿಸ್ಲಿಕ್ಕಾಗಲ್ಲ, ನೀನು ಅವ್ರ ಫ್ರೆಂಡ್ ಆಗಬೇಕು. ಬಂತು ನೋಡಿ, ಕೇಳ್ತಾ ಇದ್ದೀರಾ? ಬಾಲಕನಂದ ನಾನು ಅವ್ರಿಗೆ ಹೆಂಗೆ ಫ್ರೆಂಡ್ ಆಗಲಿ, ಅವ್ರು ನೋಡಿದ್ರೆ ನನಗಾಗಲ್ಲ. ಇವನು ಹೇಳ್ದಿಲ್ಲ, ನೀನು ಫ್ರೆಂಡ್ ಆಗಬೇಕು. ಅವನು ಕೇಳ್ದ, ಹೇಗೆ? ನೋಡಪ್ಪ, ನಿನ್ನ ಯವನಸ್ಥ ಸ್ತ್ರೀಯರನ್ನು, ನಿನ್ನ ಯವನಸ್ಥ ಪುರುಷರನ್ನು ಅವ್ರ ಕಡೆಗೆ ಫ್ರೆಂಡಾಗಿ ಕಳಿಸು. ಅದೇ ಬಾಲಾಮನ ಬೋಧನೆ. ಫ್ರೆಂಡಾಗಿ ಕಳಿಸು. ಮುಂದೆ ಅವ್ರವ್ರ ಜೊತೆಗೆ ಹೋಗಿ ನಾವು ವೈರಿಗಳಂತ ಹೇಳೋದು ಬೇಡ, ಫ್ರೆಂಡಾಗಿ ಅವರಲ್ಲಿ ಚೆನ್ನಾಗಿ ಬೆರೆತು ಅದರಲ್ಲಿ ಯಾರಿಗೆ ಮೆಚ್ಚುಗೆ ಆಗುತ್ತೋ ಅವ್ರ ಜೊತೆಗೆ ಅವ್ರು ಮದುವೆ ಮಾಡಿಕೊಳ್ಳಿ. ಯಾಕಂದರೆ ಅವ್ರ ದೇವರು ಅವ್ರಿಗೆ ಹೇಳಿದಾನೆ, ನೀವು ಅನ್ಯರನ್ನು ಮದುವೆ ಮಾಡ್ಕೊಳ್ಬಾರ್ದಂತ. ಮೋಶೆ ಧರ್ಮಶಾಸ್ತ್ರದಲ್ಲಿ, ಹಳೆ ಒಡಂಬಡಿಕೆ. ಮದುವೆ ಆದ ನಂತರ ಅಷ್ಟಕ್ಕೆ ಬಿಡಬೇಡಿ ನೀವು. ಮದುವೆ ಆದ ನಂತರ ಅವ್ರಿಗೆ ಏನು ಮಾಡಿ, ನಿನ್ನ ಯವನಸ್ಥ ಸ್ತ್ರೀಯರು ತಮ್ಮ ಗಂಡಂದರಿಗೆ ಹೇಳಿ, ನಮ್ಮ ತಂದೆ ಮನೆಯಲ್ಲಿ ಜಾತ್ರೆ ಇದೆ, 2 ದಿನ ಹೋಗಿ ಬರೋಣ. ಬಂತು ನೋಡಿ, ಗೊತ್ತು. ಎಷ್ಟು ಜನ ಕೇಳ್ತಾ ಇದ್ದೀರಾ? ನಾನೇನು ಹೇಳಿದೆ? ಡೆವಿಲ್ ವಿಲ್ ನಾಟ್ ಡಿಸ್ಟ್ರಾಯ್ ಯು, ಬಟ್ ಹಿ ವಿಲ್ ಡಿಸ್ಟ್ರ್ಯಾಕ್ಟ್ ಯು. ಸೈತಾನು ನಿನ್ನನ್ನು ನಾಶ ಮಾಡಲ್ಲ, ನಿನ್ನನ್ನು ಚಂಚಲಗೊಳಿಸ್ತಾನೆ. ಸೊ ದ್ಯಾಟ್ ಯು ಮೇ ಡಿಸ್ಟ್ರಾಯ್ ಯುವರ್ ಸೆಲ್ಫ್. ನಿನ್ನನ್ನು ನೀನೇ ನಾಶ ಮಾಡಿಕೊಳ್ಳುವಂತೆ. ಕೇಳ್ತಾ ಇದ್ದೀರಾ? ಯಾರನ್ನು ದೇವರು ಆಶೀರ್ವದಿಸಿದಾನೋ ಅವ್ರಿಗೆ ಶಾಪ ಬರಲಿಕ್ಕೇ ಸಾಧ್ಯ ಇಲ್ಲ. ಅವನಿಗೆ ಚೆನ್ನಾಗಿ ಗೊತ್ತು. 3 ಬೆಟ್ಟ ಬದಲಿಸಿದ್ರು ಶಾಪ ಹಾಕ್ಲಿಕ್ಕಾಗಲಿಲ್ಲ ಅವನಿಗೆ. ವಾವ್! ಅದಕ್ಕೆ ಅವ್ನಿಗೆ ಗೊತ್ತು. ಈಗ ಒಂದು ಹೊಸ ಬುದ್ಧಿ ಹೇಳ್ಕೊಡ್ತಾ ಇದ್ದಾನೆ. ಅವ್ರನ್ನ ಮರಳುಗೊಳಿಸು. ಮರಳು ಆಗಬೇಡಿ. ಅವರ ಭಾಷೆ ನೋಡಿ ಮರಳಾಗಬೇಡಿ. ಅವ್ರು ಕೊಡುವಂಥ ಟ್ರೀಟ್ಮೆಂಟ್ ನೋಡಿ ಮರಳಾಗಬೇಡಿ. ಅವ್ರು ಕೊಡುವಂಥ ವಸ್ತುಗಳನ್ನು ನೋಡಿ ಮರಳಾಗಬೇಡಿ. ಕೇಳ್ತಾ ಇದ್ದಾರೆ ಅಂದ್ಕೊಳ್ತೀನಿ. ಅದೇ ಆಯಿತು. ಇವರು ಬಂದು ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ್ರು, ಮದುವೆ ಮಾಡಿಕೊಂಡ್ರು. ಆ ವರ್ಷ ತಮ್ಮ ಜಾತ್ರೆಗೆ ಗಂಡನಿಗೆ ಹೇಳಿದ್ರು, 2 ದಿನ ಜಾತ್ರೆಗೆ ಹೋಗಿ ಬರೋಣ. ಆಗ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಇಸ್ರಾಯೇಲೇ ವ್ಯಭಿಚಾರದಲ್ಲಿ ತೊಡಗಿದೆಯಲ್ಲ, ನಿನ್ನ ಕರ್ತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಪೂಜಿಸಿದೆಯಲ್ಲ. ಕೇಳ್ತಾ ಇದ್ದೀರಾ? ಆಗ ಯಾವುದು ಸ್ನೇಹಿತವಾಗಿ ಬಂದಿತ್ತೋ ಅದು ಅವರಿಗೆ ಉರುಲಾಯಿತು. ಅಡವಿಯಲ್ಲಿ 25,000 ಜನ ಸತ್ತು ಬಿದ್ರು. ಯಾರು ಕೊಲ್ದ್ರು? ದೇವ್ರು ಕೊಲ್ಲಿಲ್ಲ, ಅವರ ಪಾಪ ಅವ್ರನ್ನ ಕೊಲ್ತು. ಬಾಲಾಕನ ಕತ್ತಿಯವ್ರನ್ನ ಕೊಲ್ಲಿಲ್ಲ, ಅವರ ತಪ್ಪು ಸ್ನೇಹ. ಯಾರಾದ್ರೂ ಹೇಳ್ತೀರಾ? ತಪ್ಪು ಸ್ನೇಹ ಅವರನ್ನು ಕೊಂದುಬಿಡ್ತು. ದೇವರೊಟ್ಟಿಗೆ ಅದು ಒಳ್ಳೆ ಸ್ನೇಹ. ಆತನ ವಾಕ್ಯದೊತ್ತಿಗಿರುವಂಥ ಸ್ನೇಹ ಶ್ರೇಷ್ಠ ಸ್ನೇಹ. ಆರಾಧನೆಯೊಂದಿಗಿರುವಂಥ ಸ್ನೇಹ ಅದ್ಭುತವಾದ ಸ್ನೇಹ. ಅರ್ಥ ಆಗ್ತಾ ಇದೆಯಾ? ಕೇಳ್ತಾ ಇದ್ದೀರೋ ಇಲ್ವೋ? ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಆದರೆ ಯಾವುದು ದೇವರ ಚಿತ್ತದಿಂದ ನಿನ್ನನ್ನು ಅಗಲಿಸ್ತದೋ ಅದು ವೈರಿ ಕಳಿಸಿರುವಂಥ ಸ್ನೇಹ. ಅದು ದುಷ್ಟವಾದದ್ದು, ಗಂಭೀರವಾದದ್ದು. ಅದು ನಿನ್ನ ನಾಶನಕ್ಕೆ ಬಂದಿರುವಂಥದ್ದು. ಅದರಿಂದ ನೀನು ದೂರ ಆಗಬೇಕು. ಕೇಳ್ತಾ ಇದ್ದೀರಾ? ಅದು ಗುಣಗುಟ್ಟುವಿಕೆ ಇರುವಲ್ಲಿ ಅಸಹ್ಯ ಪಡ್ತದೆ, ಅದರಲ್ಲಿ ಸಂತೋಷಗೊಳ್ಳಲ್ಲ. ಕೇಳ್ತಾ ಇದ್ದೀರಾ? ತಪ್ಪಾಗುವಾಗ ಅದಕ್ಕೆ ನೋವಾಗುತ್ತೆ, ಸ್ಫೂರ್ತಿ ಕೊಡಲ್ಲ. ಅದು ಯಾವುದಾದ್ರೂ ತಪ್ಪಿನ ವಿಷಯದಲ್ಲಿ ಸ್ಫೂರ್ತಿ ಕೊಡೋದಾಗಿದ್ದರೆ ಅದು ನಿನ್ನನ್ನು ಈ ವರ್ಷದಲ್ಲಿ ನಾಶ ಮಾಡಲಿಕ್ಕೆ, ಅದಕ್ಕೆ ಗೊತ್ತು ನಿನಗೆ ಬಂದಿರುವಂಥ ದೇವ್ರ ವಾಗ್ದಾನ, ಅದರಿಂದ ನಿನ್ನನ್ನು ವಂಚಿತರನ್ನಾಗಿ ಮಾಡೋದಕ್ಕೆ ಬಂದಿದೆ. ಅದರಿಂದ ದೂರ ಆಗ. ನಿನ್ನ ಸ್ನೇಹ ವಾಕ್ಯದೊಂದಿಗೆ, ನಿನ್ನ ಸ್ನೇಹ ಪ್ರಾರ್ಥನೆಯೊಂದಿಗೆ, ನಿನ್ನ ಸ್ನೇಹ ಕರ್ತನೊಂದಿಗೆ, ನಿನ್ನ ಸ್ನೇಹ ಆರಾಧನೆಯೊಂದಿಗೆ. ಆಮೇನ್. ಕಾರಣ ಅದು ನಿನ್ನನ್ನು ಬಹಳವಾಗಿ ಮೇಲಕ್ಕೆತ್ತುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ಆತ್ಮನು ನಾನು ಪ್ರಾರ್ಥನೆ ಮಾಡುವಾಗ ಹೃದಯದಲ್ಲಿ ಹಾಕಿದಂಥ ವಿಷಯ ಹೇಳ ಸುಂದರವಾದದ್ದು. ಅದನ್ನು ಕೇಳಿದರೆ ನಿಮ್ಮ ಮನಸ್ಸಿನ ನೋವೆಲ್ಲ ಹೊರಟೋಗ್ಬಿಡ್ತದೆ. ದೇವರ ಆತ್ಮನ ಹೇಳೋದೇನೆಂದರೆ, ನಾನು ಅವರನ್ನು ಹೆತ್ತಿದ್ದೀನಿ. ಐ ಹ್ಯಾವ್ ಗಿವನ್ ದೆಮ್ ಬರ್ತ್. ಎಷ್ಟೋ ಸಾರಿ ಸೈತಾನನ್ನು ಅವರನ್ನು ಕೇಳಿಕೊಂಡ, ನಾನು ಅವ್ರನ್ನ ಕೊಡಲಿಲ್ಲ. ಕಾರಣ ಅವರು ನನಗೆ ಶ್ರೇಷ್ಠರು. ಈ ವರ್ಷ ನನ್ನ ಪರಾಕ್ರಮವನ್ನು ನಾನು ಸಭೆಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ ವರ್ಷ
ನನ್ನ ಭುಜಬಲವನ್ನು ನನ್ನ ಜನರಿಗೆ ನಾನು ತೋರಿಸ್ತೇನೆ.